ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 7ನೇ ಕಂತಿಗೆ ಸ್ವಾಗತ ಸುಸ್ವಾಗತ. 50 ವರ್ಷ 50 ಮನೆ ನಿರ್ಮಾಣ, ಅಂತಿಮ ಹಂತದಲ್ಲಿರುವ ಮತ್ತೆರಡು ಮನೆ, ಅಜೀವ ಸದಸ್ಯತ್ವ, ಆರೋಗ್ಯ ತಪಾಸಣೆ, ಅನಾರೋಗ್ಯಕ್ಕೆ ಪರಿಹಾರದ ಒತ್ತು, ತಾಳಮದ್ದಲೆ, ಯಕ್ಷಗಾನ ಸಪ್ತಾಹ, ಪುಸ್ತಕ ಪ್ರಕಟಣೆ, ಕಲಾವಿದರಿಗೆ ವಿದ್ವಾಂಸರಿಗೆ ಗೌರವಧನ ಸಹಿತ ಪ್ರಶಸ್ತಿ, ವಿದ್ಯಾ ಪೋಷಕ್ 2007ರಿಂದ ನಮ್ಮ ಮಣ್ಣಿನ ಕಲೆ ಉಳುವಿಗಾಗಿ 69 ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಕೆ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅದೇ ಒಂದು ಮೆಗಾ ಸೀರೀಸ್. ಉಡುಪಿ ಯಕ್ಷಗಾನ ಕಲಾರಂಗ ಯಕ್ಷ ಕಲಾವಿದರ, ಅವರ ಕುಟುಂಬ ಹಾಗೂ ಸಾಹಿತಿಗಳ ಕಾಮಧೇನು ಯಕ್ಷಗಾನ ಕಲಾರಂಗ ಸಂಸ್ಥೆ ಹುಟ್ಟಿಕೊಳ್ಳದಿದ್ದರೆ ನೆನಪು ಮಾಡಿಕೊಳ್ಳುವುದಕ್ಕೂ ಭಯವಾಗುತ್ತದೆ. ಕೋಟಿ ಲೆಕ್ಕದಲ್ಲಿ ಸ್ಕಾಲರ್ಶಿಪ್, ಮನೆ ನಿರ್ಮಾಣ, ಸೋಲಾರ್ ದೀಪಗಳ ಅಳವಡಿಕೆ, ಅಸಹಾಯಕ ಕುಟುಂಬಕ್ಕೆ ನೆರವು, ವಿಮೆ, ಒಟ್ಟಾರೆಯಾಗಿ ಯಕ್ಷಗಾನ ಕಲಾಕೇಂದ್ರ ಕಲಾವಿದರ ಕಾಮಧೇನು ಯಕ್ಷಗಾನ ಕಲಾರಂಗ ಪ್ರಧಾನ ಕಾರ್ಯದರ್ಶಿ ಮುರಳಿ ಕಡೆಕಾರ್ ಅವರ 1 ಲಕ್ಷ ಗೌರವ ಧನ ನೀಡಿ ಸನ್ಮಾನಿಸಿದರೆ, ಗೌರವಧನ ನಯಾ ಪೈಸೆ ಮುಟ್ಟದೆ ಅಷ್ಟು ಹಣ ಸಂಸ್ಥೆಗೆ ನೀಡಿದ್ದಾರೆ ಎಂದರೆ ಕಲಾರಂಗದ ನಿಸ್ವಾರ್ಥ ಸೇವೆಗೆ ಹಿಡಿದ ಕನ್ನಡಿ. 15 ಕೋಟಿ ವೆಚ್ಚದಲ್ಲಿ ಹವಾನಿಯಂತ್ರಿತ ಗ್ಯಾಲರಿ ಕಲಾ ಕೇಂದ್ರದ ಕೊಡುಗೆ ಎಂದರೆ ಅದೇನು ಸುಮ್ಮನೆ ಮಾತಲ್ಲ. ಇಲ್ಲಿ ನಾನು ಏನು ಹೇಳಿದರೂ ಕಮ್ಮಿಯೇ. ಇದು ಮುಖಸ್ತುತಿಯಲ್ಲ, ಕಲಾ ಕೇಂದ್ರದ ಕಾರ್ಯವೈಖರಿ ಬಲ್ಲವರಿಗೆ ಗೊತ್ತು. ಅದರ ತಾಕತ್ತು, ನಿಸ್ವಾರ್ಥ ಸೇವೆ, ಆರ್ಥಿಕ ಶಿಸ್ತು, ಕಲಾರಂಗ ಸೇವೆಯ ಗುಟ್ಟು. ಯಕ್ಷಗಾನ ಕಲಾರಂಗ ಕಾರ್ಯಕ್ಷಮತೆ, ಸಮಾಜಮುಖಿ ಕೆಲಸಗಳ ಬಗ್ಗೆ ಕಲಾರಂಗ ಪ್ರಧಾನ ಕಾರ್ಯದರ್ಶಿ ಮುರಳಿ ಕಡೆಕಾರ್ ಮಾತು ಕೇಳಿದರೆ ಅಚ್ಚರಿಯಾಗದೇ ಇರದು. ಸ್ನೇಹಿತರೆ, ಮತ್ತೇಕೆ ತಡ, ಮುರಳಿ ಕಡೆಕಾರ್ ಏನು ಹೇಳಿದ್ದಾರೆ ಎನ್ನುವುದ ಅವರ ಮಾತಲ್ಲೇ ಕೇಳಿ. ಉಡುಪಿಯ ಯಕ್ಷಗಾನ ಕಲಾರಂಗ 1975ರಲ್ಲಿ ರುಚಿಸಿದ್ಧಿಯ ಯಕ್ಷಗಾನವನ್ನ ಸರದೆ ಕಲಾಭಿಮಾನಿಗಳಿಗೆ ನೀಡಬೇಕೆಂಬ ಸಂಕಲ್ಪದೊಂದಿಗೆ ಸ್ಥಾಪನೆಗೊಂಡಿದೆ. ಮಕ್ಕಳ ಯಕ್ಷಗಾನ ಸ್ಪರ್ಧೆ, ಹವ್ಯಾಸಿಗಳ ಸ್ಪರ್ಧೆ, ಪುಸ್ತಕ ಪ್ರಕಟಣೆ, ಪ್ರತಿ ವರ್ಷ ಕನಿಷ್ಠ 4 ಪ್ರದರ್ಶನಗಳ ಸಂಯೋಜನೆ, ಹೀಗೆ ಕಲಾ ಚಟುವಟಿಕೆಗಳನ್ನು ಮಾಡುತ್ತಾ ಬೆಳೀತಾ 1990ರಲ್ಲಿ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಾನು ನಿಯುಕ್ತಗೊಂಡೆ. ಆಗ ಸಂಸ್ಥೆಯ ಆರ್ಥಿಕ ಸ್ಥಿತಿ ಅಷ್ಟೇನು ಸುದೃಢವಾಗಿ ಇರಲಿಲ್ಲ. ಆಮೇಲೆ ಪ್ರದರ್ಶನಗಳನ್ನು ಮಾಡ್ತಾ ಸದಸ್ಯರ ಸಂಖ್ಯೆಯನ್ನು ವೃದ್ಧಿಸ್ತಾ 1999ರಲ್ಲಿ ವೃತ್ತಿ ಕಲಾವಿದರಿಗೆ ಏನಾದರೂ ಮಾಡಬೇಕು ಎಂಬ ಸಂಕಲ್ಪದಿಂದ ಮೇಳದ ಯಜಮಾನರ ಒಂದು ಸಭೆಯನ್ನ ಮಾಡಿದೆವು. ವಿಧಾನಸಭಾ ಕ್ಷೇತ್ರದ ಸುಮಾರು ಒಳ್ಳೆ ಪ್ರತಿಕ್ರಿಯೆ ಪ್ರಾಪ್ತಿಯಾಗಲಿಲ್ಲ. 2000 ಇಸ್ವಿಯಲ್ಲಿ ಸಂಸ್ಥೆಗೆ ಬೆಳ್ಳಿ ಹಬ್ಬ. ಆ ಸಂದರ್ಭದಲ್ಲಿ 25 ಜನ ತೆರೆಯ ಮರೆಯಲ್ಲಿದ್ದ ಪ್ರಶಸ್ತಿಗಳನ್ನ ಪಡೆಯದೇ ಇದ್ದ ಕಲಾವಿದರನ್ನ ಹುಡುಕಿ ಅವರಿಗೆ 5,000 ರೂಪಾಯಿ, ತಲಾ 5,000 ರೂಪಾಯಿ ಮೊತ್ತದ ಪ್ರಶಸ್ತಿಯನ್ನ ಪೇಜಾವರ ಶ್ರೀಗಳು ಮತ್ತು ವೀರೇಂದ್ರ ಹೆಗಡೆರ ಸಮ್ಮುಖದಲ್ಲಿ ನೀಡಿ ಗೌರವಿಸಿದೆವು. ಆ ಬಳಿಕ ಪ್ರೊಫೆಸರ್ BV ಆಚಾರ್ಯ ಹೆಸರಲ್ಲಿ ಯಕ್ಷನಿಧಿ ಎಂಬ ಉಪಸಮಿತಿಯನ್ನು ಆರಂಭಿಸಿ ವೃತ್ತಿ ಕಲಾವಿದ ಮೇಳದಲ್ಲಿರುವ ಕಲಾವಿದರ ಸಂಘಟನೆಯನ್ನ ಆರಂಭಿಸಿದೆವು. 100 ರೂಪಾಯಿ ಸದಸ್ಯತ್ವ, 35 ಮೇಳಗಳ 1,150 ಸದಸ್ಯರು ಈಗ ಈ ಯಕ್ಷನಿಧಿಯ ಸದಸ್ಯರಾಗಿದ್ದಾರೆ. ಅವರಿಗೆ ಗುಂಪು ವಿಮೆ, ಅಪಘಾತ ವಿಮೆ, ಮೆಡಿಕ್ಲೈಮ್, 1 ಲಕ್ಷ ರೂಪಾಯಿ ಜೀವನಾನಂದ, 60 ವರ್ಷ ಆಗಿ ನಿವೃತ್ತರಾಗುವಾಗ ಅವರಿಗೆ 1 ಲಕ್ಷ ಪ್ಲಸ್ ಬೋನಸ್ ಸಿಗಬೇಕು ಎಂಬ ಒಂದು ಅಭಿಲಾಷೆ. ಅವರನ್ನು ಉತ್ತೇಜಿಸಲಿಕ್ಕೆ 50% ಪ್ರೀಮಿಯಂ ಅನ್ನ ಸಂಸ್ಥೆ ಭರಿಸಿದೆ. 88 ಜನ ಕಲಾವಿದರು ಇದರಲ್ಲಿ ಸೇರ್ಕೊಂಡ್ರು. ಈಗ ಸುಮಾರು 50 ಜನ ಉಳ್ಕೊಂಡಿದ್ದಾರೆ. ಕಲಾವಿದರು ಆಟ ಆಡಿಸಿದಾಗ ಅಲ್ಲಿ ಅಭಿಮಾನಿಗಳಿಂದ ಯತ್ಕಿಂಚಿತ್ ಹಣವನ್ನು ಸಂಗ್ರಹಿಸಿ ಈ ಸಂಸ್ಥೆಯನ್ನು ವೃದ್ಧಿಸಬೇಕು ಎಂಬುದು ನಮ್ಮ ಆಶಯ ಆಗಿತ್ತು. ಅದಕ್ಕೆ ಪ್ರತಿಕ್ರಿಯೆ ಅಷ್ಟೇನು ಆಶಾದಾಯಕವಾಗಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಯೋಜನೆಗಳನ್ನ ರೂಪಾಂತರಗೊಳಿಸುತ್ತಾ ಕಲಾವಿದ
ನಮ್ಮಿಂದಾದ ಸಹಾಯವನ್ನ ಮಾಡ್ತಾ ಬಂದೆವು. ಸಮಾಲೋಚನಾ ಸಭೆಗಳನ್ನು ನಿರಂತರವಾಗಿ ಪ್ರತಿ ವರ್ಷ ಯಕ್ಷನಿಧಿ ಡೈರಿ, ಅದರಲ್ಲಿ ಎಲ್ಲ ಕಲಾವಿದರ ವಿಳಾಸ, ದೂರವಾಣಿ ಸಂಖ್ಯೆ ಇರ್ತದೆ, ಮುದ್ರಿಸಿದೆವು. 50% ರಿಯಾಯಿತಿಯ ಬಸ್ ಪಾಸ್ ಕೇಂದ್ರ ಬಸ್ ಮಾಲಕರ ಸಂಘದೊಂದಿಗೆ ಒಡಂಬಡಿಕೆ ಮಾಡಿ ಶಿಕ್ಷಣದಲ್ಲಿ ತರಬೇತಿ ಪಡೆದ ಕೆಲವು ವಿದ್ಯಾರ್ಥಿಗಳು ಈಗ ಈ ವರ್ಷ ಸುಮಾರು 500 ಕಲಾವಿದರು ಇದರ ಪ್ರಯೋಜನ ಪಡೀತಾ ಇದ್ದಾರೆ. 10 ತಿಂಗಳವರೆಗೆ ಇದರ ಸೌಲಭ್ಯ ಅವರಿಗೆ ಪ್ರಾಪ್ತಿಯಾಗ್ತದೆ. ಪ್ರತಿ ವರ್ಷ ಮೇ 31ರಂದು ಕಲಾವಿದರ ಸಮಾವೇಶ ರಾಜಾಂಗಣದಲ್ಲಿ ಅವರ ವೈದ್ಯಕೀಯ ತಪಾಸಣೆ ಮಾಡಿ ಅದಕ್ಕೆ ಪರಿಹಾರ, ಒಂದು ಉತ್ತಮ ಉಡುಗೊರೆಯೊಂದಿಗೆ ಅವರನ್ನ ನಾವು ಕಳಿಸ್ತಾ ಇರ್ತೀವಿ. ಇದು ಮೇ 31ರಂದು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು, ನಿಧನ ಹೊಂದಿದರೆ ಸಾಂತ್ವನ ನಿಧಿಯಾಗಿ ಒಂದು ದೊಡ್ಡ ಮೊತ್ತವನ್ನ ಅವರ ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಈಗಾಗಲೇ 6 ಜನ ಕಲಾವಿದರಿಗೆ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದೇವೆ. ಒಂದು ಮನೆ, 7ನೇ ಮನೆ ಈಗ ಬಿತ್ತಲ್ಕಟ್ಟೆಯಲ್ಲಿ ನಿರ್ಮಾಣದ ಹಂತದಲ್ಲಿದೆ. ಹೀಗೆ ಯಕ್ಷನಿಧಿ ಕಲಾರಂಗದ ಒಂದು ಪ್ರಮುಖ ಭಾಗ. ಕಲಾರಂಗದಲ್ಲಿ 1500 ಮಾಜಿ ಸದಸ್ಯರಿದ್ದಾರೆ. ಉಡುಪಿ ಮಾತ್ರ ಅಲ್ಲದೆ ಸುತ್ತಮುತ್ತ ಜಿಲ್ಲೆಯ ಕಲಾಸಕ್ತರು ಕೂಡ ಇದರ ಸದಸ್ಯರು. 2000 ರೂಪಾಯಿ ಆಜೀವ ಸದಸ್ಯತನದ ಮೊತ್ತ ಇಲ್ಲಿಗೆ ಬಂದು ಸದಸ್ಯರಾಗ್ತಾರೆ. ಅವರಿಗೆ ಪ್ರದರ್ಶನವನ್ನ, ಯಕ್ಷಗಾನ ಪ್ರದರ್ಶನವನ್ನ 5 ಲಕ್ಷ ರೂಪಾಯಿ ನೀಡಿದೆ, ತೋರಿಸ್ತೇವೆ. ತಾಳಮದ್ದಲೆ ಸಪ್ತಾಹ ಮಾಡ್ತಾ ಇದ್ದೇವೆ. 20,023 ಪ್ರಶಸ್ತಿಗಳಿವೆ. ಪ್ರತಿ ವರ್ಷ ಕಲಾವಿದರಿಗೆ ನೀಡ್ತಾ ಇದ್ದೇವೆ. 50,000 ರೂಪಾಯಿಯ ವಿಶೇಷ ಪ್ರಶಸ್ತಿ ಯಕ್ಷಗಾನದ ಸಂಘಟನೆಗೆ ಕಳೆದ 20 ವರ್ಷ ನೀಡ್ತಾ ಇದ್ದೇವೆ. ಯಕ್ಷಗಾನ ವಿದ್ವಾಂಸರಿಗೆ 40,000 ರೂಪಾಯಿಯ ಮೊತ್ತದ ಕಲ್ಲೂರು ಕನಕಣ್ಣಯ್ಯ ಶೆಟ್ಟಿ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಯಕ್ಷಗಾನ ಕಲಾರಂಗದ ಸ್ವರೂಪ ಇದು. 3ನೇದು ವಿದ್ಯಾಪೋಷಕ. ಇದಕ್ಕೆ ಮತ್ತೆ ಯಕ್ಷಗಾನ ಕಲಾರಂಗಕ್ಕೆ ಯಕ್ಷಗಾನಕ್ಕೆ ಏನು ಸಂಬಂಧ ಇಲ್ಲ. ಉಡುಪಿ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು 2005ರಲ್ಲಿ ಅದುಮಾರು ಶ್ರೀಗಳ ಪರ್ಯಾಯದ ಅವಧಿಯಲ್ಲಿ ಉದ್ಘಾಟನೆಗೊಂಡಿತು. ಆ ವರ್ಷ 88 ವಿದ್ಯಾರ್ಥಿಗಳಿಗೆ 1,22,000 ರೂಪಾಯಿ ನಾವು ಕೊಟ್ಟ ಸಹಾಯಧನ. ಕಳೆದ ವರ್ಷ 1,150 ವಿದ್ಯಾರ್ಥಿಗಳಿಗೆ 95 ಲಕ್ಷ ರೂಪಾಯಿಯ ಸ್ಕಾಲರ್ಶಿಪ್ ಈ ಸಂಸ್ಥೆ ನೀಡಿದೆ. SSLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು, 80%ಗಿಂತ ಹೆಚ್ಚು ಅಂಕ ಗಳಿಸಿರಬೇಕು, ಮನೆಯ ದಾರಿ ಬರೀಲಿಕ್ಕಿದೆ ಅರ್ಜಿಯಲ್ಲಿ. ಆ ದಾರಿಯನ್ನು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತಾರೆ. ಅವರ ಪರಿಸ್ಥಿತಿಯನ್ನು ನೋಡಿ ಬಡವರು, ಅನುಕೂಲಸ್ಥರು ತೀರ್ಮಾನ ಮಾಡ್ತೇವೆ. ಫಸ್ಟ್ PUCಗೆ ಆಯ್ಕೆಗೊಂಡವರು ಪ್ರವೇಶ ಮಾಡ್ತಾರೆ. ನಮ್ಮ ನಿಯಮವನ್ನ ಪಾಲಿಸಿದ್ರೆ ಅವರು ಎಲ್ಲಿಯವರೆಗೆ ಕಲಿತಾರೆ ಅಲ್ಲಿಯವರೆಗೆ ನಾವು ಅವರಿಗೆ ಸಹಾಯ ಮಾಡ್ತೇವೆ. ಈ ವರ್ಷ ಕಳೆದ ನವೆಂಬರಲ್ಲಿ 1,150 ವಿದ್ಯಾರ್ಥಿಗಳಿಗೆ 95 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನಾವು ನೀಡಿದೆವು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 40,000ದಿಂದ 75,000 ರೂಪಾಯಿ ಪ್ರತಿ ವರ್ಷ ನಾವು ನೀಡ್ತೇವೆ. PUC ಪರೀಕ್ಷೆ ಆದ ಬಳಿಕ, ಫಸ್ಟ್ PUC ಪರೀಕ್ಷೆ ಆದ ಬಳಿಕ 5 ದಿವಸದ ಶೈಕ್ಷಣಿಕ ಸನ್ನಿವಾಸ ಶಿಬಿರ ಅಂಬಲ್ಪಾಡಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಯಾಕಂದ್ರೆ ಹೆಚ್ಚಿನವರು ಹುಡುಗಿಯರು, 3/4 ಹುಡುಗಿಯರು, ಗ್ರಾಮೀಣ ಪ್ರದೇಶದವರು. ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರ್ತದೆ. ಇಂಗ್ಲಿಷ್ ಮಾತುಗಾರಿಕೆಯಲ್ಲಿ ಅವರು ಹಿಂದಿರುತ್ತಾರೆ. ಪ್ರಪಂಚವನ್ನ ಒಂದು ತೆರೆದು ತೋರಿಸಬೇಕು. ಕಲಾರಂಗ ಹೇಗೆ ನೀವು ಕಲಿಯುವ ಹುಮ್ಮಸ್ಸಿದರೆ ಸಹಾಯ ಮಾಡ್ತದೆ ಎಂಬುದನ್ನ ಆ ಶಿಬಿರದಲ್ಲಿ ಅವರಿಗೆ ಮನದಟ್ಟು ಮಾಡ್ತೇವೆ. ಅವರ ಮನೆಯ ಪರಿಸ್ಥಿತಿ ಕೂಡ ನಮಗೆ ಆಗ ಗೊತ್ತಾಗ್ತದೆ. ಮನೆ ಭೇಟಿಗೆ ಹೋದಾಗ ಎಷ್ಟೋ ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಸುಮಾರು 200 ವಿದ್ಯಾರ್ಥಿಗಳಿಗೆ ಸೋಲಾರ್ ದೀಪವನ್ನ ಅಳವಡಿಸಿದೆವು. ಮನೆ ಇಲ್ಲ. 2012ರಲ್ಲಿ ಮೊದಲ ಮನೆಯನ್ನ ನಾವು ನಿರ್ಮಿಸಿದೆವು. ಕಳೆದ ತಿಂಗಳು 51ನೇ ಮನೆ ಉದ್ಘಾಟನೆಗೊಂಡಿತು. ಈ ತಿಂಗಳ 20ನೇ ತಾರೀಕು 52ನೇ ಮನೆ ಚೇರ್ಕಾಡಿಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. 5 ಮನೆಗಳು ನಿರ್ಮಾಣದ ಹಂತದಲ್ಲಿವೆ. ಸಾರ್ವಜನಿಕರಿಂದ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ಈ ಯೋಜನೆಗೆ ಪ್ರಾಪ್ತಿಯಾಗಿದೆ. ಸ್ಕಾಲರ್ಶಿಪ್ ಕೊಡುವಾಗ ಒಂದು ಪ್ರತಿಜ್ಞೆ ಕೊಡ್ತೇವೆ. ನಾನು ಕಲಿಸಿದ ಮೇಲೆ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಸಹಾಯ ಮಾಡ್ತೇನೆ. ಈ ವರ್ಷ ಸುಮಾರು 10 ಲಕ್ಷ ರೂಪಾಯಿ ವಿದ್ಯಾರ್ಥಿಗಳಿಂದ ನಮಗೆ ದೇಣಿಗೆ ಬಂದಿದೆ. ಕೆಲವರು ಪ್ರತಿ ವರ್ಷ ಪ್ರಥಮ ಸಂಬಳವನ್ನೇ ಕೊಡುವವರು ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಅವರ ಮನೆಯ ಸುಖ ಕಷ್ಟಕ್ಕೂ ಕೂಡ ಈ ಸಂಸ್ಥೆ ಸ್ಪಂದಿಸುತ್ತದೆ. ಮನೆಯ ಅಪ್ಪ ಅಮ್ಮನಿಗೆ ಸೌಖ್ಯ ಆದರೆ ವೈದ್ಯಕೀಯ ನೆರವು,
ಕಾಪು ಅಥವಾ ಶಾಸಕರಾದ ಶ್ರೀ ಗುರ್ಮಿ ಮಾರ್ಗದರ್ಶನಗಳನ್ನು ಸುರೇಶ್ ಶೆಟ್ಟರ ಈ ಸಂಸ್ಥೆ ನೀಡ್ತಾ ಅಪೇಕ್ಷೆಯಂತೆ ಬಂದಿದೆ. ಅಲ್ಲಿಯ 15 ಪ್ರೌಢಶಾಲೆ ಇದೊಂದು ಪ್ರಧಾನ ಶ್ರೀ ಕಿರಣ್ ಭಾಗ. ಕುಮಾರ್ ನಮ್ಮ ಕೊಡ್ಗಿಯವರ ಶಕ್ತಿಯ ಆಶಯದಂತೆ 50% ಅಲ್ಲಿಯ 11 ಶಾಲೆ ಈ ಒಂದು ಯೋಜನೆಗೆ ವಿನಿಯೋಗ 90 ಆಗ್ತದೆ. ಪ್ರೌಢಶಾಲೆಗಳ 70 ಪ್ರದರ್ಶನಗಳು ನಡೆದಿವೆ. ನಾಲ್ಕನೆಯದು ಯಕ್ಷ ಶಿಕ್ಷಣ. ಇದು ಕೂಡ ಯಕ್ಷಗಾನ ಕಲಾರಂಗದ ಅಂಗಸಂಸ್ಥೆ ಅಲ್ಲ. ಮಠಾಧೀಶರ ಅಧಿಕ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಜೂನ್ ತಿಂಗಳಿನಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುವುದು ಇದರ ಸಂಕಲ್ಪ. ಕೊನೆಯ ಒಳಗೆ 2007ರಲ್ಲಿ ಉಡುಪಿ ಎಲ್ಲ ಶಾಸಕರಾಗಿದ್ದ ಶಾಲೆಗಳ ಕೆ ರಘುಪತಿ ಭಟ್ರು ಪ್ರದರ್ಶನಗಳೊಂದಿಗೆ ಅಂತ್ಯಗೊಳ್ಳುತ್ತದೆ. ಈ ಯೋಜನೆಯನ್ನು ಹೇಳಿದಾಗ ನಾವಿದನ್ನು ಒಪ್ಪಿಕೊಂಡೆವು, ಇದನ್ನ ಆರಂಭಿಸಿದೆವು. ಶೈಕ್ಷಣಿಕ ಚಟುವಟಿಕೆಗೆ ಸಮಸ್ಯೆಯಾಗದಂತೆ ಕೊರೋನಾದ 2 ವರ್ಷ ಬಿಟ್ಟು ನಿರಂತರವಾಗಿ ಇದನ್ನು ಮಾಡ್ತಾ ಬಂದಿದೆ. ಇದರ ಇನ್ನೊಂದು ಈ ವರ್ಷ ಸನಿಹದ ಕಾಪು ಮತ್ತು ಇದರಿಂದಾಗಿ ಕುಂದಾಪುರದ ಶಾಸಕರು ಕೇಳಿಕೊಂಡ ಹಿನ್ನೆಲೆಯಲ್ಲಿ ಗಮನಾರ್ಹವಾದ ಕಾಪುನ 15 ಪ್ರೌಢಶಾಲೆ, ಕುಂದಾಪುರದ 11 ಪ್ರೌಢಶಾಲೆ, ಶಿಕ್ಷಣದ ಉಡುಪಿ 43 ಪ್ರೌಢಶಾಲೆ, ಒಟ್ಟು 69 ಪ್ರೌಢಶಾಲೆಗಳ 70 ಪ್ರದರ್ಶನವನ್ನ ಸೇರಿಸಿ ಕಾಪು, ಶಿರುವ, ಉಡುಪಿ, ಬ್ರಹ್ಮಾವರ, ಮಣೂರು, ಕುಂದಾಪುರದಲ್ಲಿ ಸಮಾಲೋಚನಾ ಸಭೆಗಳನ್ನ ನಡೆಸುತ್ತಾ ನವೆಂಬರ್ 29ರಿಂದ ಜನವರಿ 5ರವರೆಗೆ ನಾವು ವ್ಯವಸ್ಥೆ ಮಾಡಿದೆವು. ಪ್ರದರ್ಶನದ ವ್ಯವಸ್ಥೆ 31 ಗುರುಗಳು ಅವರಿಗೆ ನಿಯೋಜಿಸಲ್ಪಟ್ಟ ಶಾಲೆಗೆ ಹೋಗಿ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಶಾಲಾವಧಿ ಪೂರ್ವದಲ್ಲಿ ಅಥವಾ ಬಳಿಕ ಶನಿವಾರ ದಿವಸ ತರಗತಿಯನ್ನ ಮಾಡಿ ಯಕ್ಷಗಾನಕ್ಕೆ ಮಕ್ಕಳನ್ನು ಸಿದ್ಧಗೊಳಿಸ್ತಾರೆ. 5 ವಿದ್ಯಾರ್ಥಿಗಳು ಇದರಲ್ಲಿ ಯಕ್ಷಗಾನ ಕಲಿತ ವಿದ್ಯಾರ್ಥಿಗಳು ಗುರುಗಳಾಗಿ ಈ ಬಾರಿ ಸೇವೆ ಸಲ್ಲಿಸಿದ್ದಾರೆ. 3 ಹುಡುಗಿಯರು ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಎಷ್ಟೋ ಮಂದಿ ಇದರಲ್ಲಿ ಕಲಿತ ವಿದ್ಯಾರ್ಥಿಗಳು ಮೇಳದಲ್ಲಿ ಕಲಾವಿದರಾಗಿದ್ದಾರೆ. ಈ ಬಾರಿ 2200 ವಿದ್ಯಾರ್ಥಿಗಳು, ಕೇವಲ ಈ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆ, ಬೇರೆ ರಾಜ್ಯದ ವಿದ್ಯಾರ್ಥಿಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹೀಗೆ ಇಡೀ ಸಮಾಜವನ್ನ ಕಲೆಯ ಮೂಲಕ ಒಂದುಗೂಡಿಸುವ ಮತ್ತು ನಮ್ಮ ಮಣ್ಣಿನ ಕಲೆಯ ಪರಿಚಯವನ್ನ ಮಾಡುವ ಒಂದು ಅಪೂರ್ವ ಯೋಜನೆ ಯಕ್ಷ ಶಿಕ್ಷಣ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ವೃದ್ಧಿ, ಕನ್ನಡ ಭಾಷೆಯಲ್ಲಿ ಪ್ರೌಢಿಮೆ, ಮತ್ತೆ ಬದುಕಿನುದ್ದಕ್ಕೂ ಒಂದು ನೆನಪು. ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇರುವಾಗ ಅವರು ವೇಷ ಮಾಡಿದ ನೆನಪನ್ನ ಈ ಒಂದು ಅಭಿಯಾನ ಅವರಿಗೆ ಹಸಿರಾಗಿ ಕೊಡ್ತಾ ಇದೆ. ಇದರ ಎಲ್ಲ ಕೆಲಸ ಮಾಡುವುದು ಯಕ್ಷಗಾನ ಕಲಾರಂಗದ ತಂಡ. ಪರ್ಯಾಯ ಮಠಾಧೀಶರು, ಗೌರವಾಧ್ಯಕ್ಷರು, ಉಡುಪಿ ಶಾಸಕರು ಇದರ ಅಧ್ಯಕ್ಷರು, ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿ 2007ರಿಂದ ನಾನು ಇದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಡೀ ತಂಡ ಇದಕ್ಕಾಗಿ ಶ್ರಮಿಸ್ತಾ ಇದೆ. ಹೀಗೆ ಯಕ್ಷಗಾನ ಕಲಾರಂಗ 4 ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಈ ವರ್ಷ 50ನೇ ವರ್ಷ. ಅದಕ್ಕೇನು ವಿಶೇಷ ನಾವು ಮಾಡಲಿಲ್ಲ. 50 ಮನೆ ಈಗಾಗಲೇ ಆಗಿದೆ. 52ನೇ ಮನೆ ನಾಡ್ದು 20ನೇ ತಾರೀಕು ಉದ್ಘಾಟನೆ ಕೊಡ್ತದೆ. 2000 ಇಸ್ವಿಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ ನಮಗೊಂದು ಸೌಧ ಕಟ್ಟಿಕೊಡುವ ಸಂಕಲ್ಪವನ್ನ ಮಾಡಿತು. ಬೇರೆ ಬೇರೆ ಕಾರಣಕ್ಕೆ ವಿಳಂಬ ಆಯಿತು. ಅದರ ಉದ್ಘಾಟನೆ ಇದೇ ತಿಂಗಳ 21ರಂದು ನಡೆಯಲಿದೆ. 15.8 ಕೋಟಿ ವೆಚ್ಚದ ಒಂದು ಭವ್ಯ ಸೌಧ. ಅದರಲ್ಲಿ 388 ಆಸನದ ಹವಾನಿಯಂತ್ರಿತ ಒಂದು ಸುಸಜ್ಜಿತವಾದಂತಹ ಥಿಯೇಟರ್ ಮತ್ತೆ ಬೇರೆ ಬೇರೆ ವಿಭಾಗಗಳಲ್ಲಿವೆ. ಬಹುಶಃ ಇದಕ್ಕಿಂತ ದೊಡ್ಡ ಕೊಡುಗೆ ಕಲಾರಂಗಕ್ಕೆ ಪ್ರಾಪ್ತಿಯಾಗುವುದು ಕಷ್ಟ. ಇದು ಅನಿರೀಕ್ಷಿತವಾಗಿ ಸಿಕ್ಕಿದಂತಹ ಒಂದು ಕೊಡುಗೆ ಅಲ್ಲ, ನಮ್ಮ ಪ್ರಾಮಾಣಿಕ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳಿಗೆ ಸಿಕ್ಕಿದ ದೊಡ್ಡ ಮನ್ನಣೆ. ಬೇರೆ ಬೇರೆ ಯೋಜನೆಗಳಿವೆ. ಕಲಾವಿದರು ಒಂದಷ್ಟು ಸಹಾಯ ಮಾಡಬೇಕು, ವಿದ್ಯಾಪೋಷಕ ವಿದ್ಯಾರ್ಥಿಗಳಿಗೆ ಈ ವರ್ಷ 1 ಕೋಟಿಗೂ ಮೀರಿ ಸಹಾಯಧನ ನೀಡಬೇಕು ಎಂಬುದು, ಅದೆಲ್ಲ ಸಾರ್ವಜನಿಕರ ಸಹಕಾರದಿಂದ ಆದೀತು ಎಂಬ ಅಭಿಲಾಷೆ. ಆದರೆ ಒಂದು ಸ್ಪಷ್ಟ, ಯಾವುದೇ ಸಾರ್ವಜನಿಕ ಸಂಘಟನೆ ಪ್ರಾಮಾಣಿಕವಾಗಿ ಆರ್ಥಿಕ ಶಿಸ್ತನ್ನ ಹೊಂದಿ ಪಾರದರ್ಶಕವಾಗಿ ಕೆಲಸ ಮಾಡಿದರೆ ಸಮಾಜ ಅದಕ್ಕೆ ಸ್ಪಂದಿಸ್ತದೆ ಎಂಬುದಕ್ಕೆ ಕಲಾರಂಗ ಒಂದು ಸ್ಪಷ್ಟ ನಿದರ್ಶನ. ನಾವು ಯಾರ ಹತ್ರವೂ ಹಣವನ್ನ ಏಣಿಗೆಯನ್ನು ಕೇಳ್ತಾ ಹೋಗುವುದಿಲ್ಲ. ಇಲ್ಲಿಗೆ ಬಂದು ಉದ್ಯಮಿಗಳು, ಸ್ವಾಮೀಜಿಯರು, ಮಧ್ಯಮ ವರ್ಗ, ಶಿಕ್ಷಕರು, ಬೇರೆ ಬೇರೆ ಬ್ಯಾಂಕು, ವಿಮಾ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇರುವ ಸದಸ್ಯರು ದೊಡ್ಡ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ಇನ್ನಷ್ಟು ಹೆಚ್ಚಿನ ಹೊಣೆಗಾರಿಕೆಯನ್ನ, ಜವಾಬ್ದಾರಿಯನ್ನ ನೀಡುತ್ತಾ ಇದೆ ಎಂಬುದು ನಮ್ಮ ಕಾರ್ಯಕರ್ತರ ಒಂದು ಭಾವನೆ. ಇಡೀ ತಂಡ, ನಮ್ಮ ಅಧ್ಯಕ್ಷರು ಎಂ ಗಂಗಾಧರ್ ರಾವ್,
ಮತ್ತೆ ಎಲ್ಲ ಉಪಾಧ್ಯಕ್ಷರು ಒಂದು 35-40 ಜನರ ತಂಡ ಇದಕ್ಕಾಗಿ ಬಹಳ ಖುಷಿಯಿಂದ ಕೆಲವೊಮ್ಮೆ ಅಹರ್ನಿಶಿ ಶ್ರಮಿಸ್ತಾ ಇದೆ. ಇದೇ ರೀತಿ ಮುಂದುವರಿಲಿ. ನಿಮ್ಮ ಸಹಕಾರ ಆಶೀರ್ವಾದ ಈ ಸಂಸ್ಥೆಯ ಕಾರ್ಯಕರ್ತರಿಗೆ ಸದಾ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇದು ಚೌಕಿ ಪುರಾಣ ಸ್ಪೆಷಲ್. ನೀವು ಇನ್ನು ಮೀಡಿಯಾ ಪರ್ಪಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ. ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ಜೈ ಕರ್ನಾಟಕ, ಜೈ ಹಿಂದ್.